ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ನಾನು ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಶುರುವಿನಲ್ಲೇ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಅಜಿತು, ಮನೆಗೆ ಬಾ ಅಂತ ಹೇಳಿಬಿಟ್ಟು ಭೂಮಿನ. ಸೊ ಹೊರಗಡೆ ಕಳಿಸಿರೋದು ಅವನೇ. ಇವಾಗ ಹೋಗಿ ಶ್ರವಣವರು ಅವರೆಲ್ಲ ಬುದ್ಧಿ ಹೇಳಿದ್ದಕ್ಕೆ ನಾನು ಹೆಂಡ್ತಿಗೋಸ್ಕರ ಕರೆಸು ಅಂತ ಅಂದಿದ್ದಕ್ಕೆ ಬಂದು ರಿಕ್ವೆಸ್ಟ್ ಮಾಡ್ತಿದ್ದಾನೆ. ಸೊ ನನಗೋಸ್ಕರ ಬಾ ಅಂತ ಹೇಳ್ತಿಲ್ಲ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಆದರೂ ಕೂಡ ಅವನು ಅದೇ ರೀತಿಯೇ ಶಾರದಾಗೋಸ್ಕರ ಮತ್ತು ಶ್ರವಣ್ ಮಾಮನಿಗೋಸ್ಕರ ಬಂದುಬಿಟ್ಟು ಶಾರದಮ್ಮನ ಚೆನ್ನಾಗಿ ನೋಡಿಕೊಂಡು ಒಂದು ಟೇಕ್ ಕೇರ್ ಆಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಂದರೆ ನಿನ್ನ ಮನೆ ಸೊಸೆಯಾಗೂ ಬೇಡ, ನನ್ನ ಹೆಂಡ್ತಿಯಾಗೂ ಬೇಡ, ಒಂದು ಟೇಕ್ ಕೇರರ್ ಇರ್ತಾರಲ್ವ ಆ ರೀತಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಆ ಥರ ಹೇಳಿದ್ರು ಕೂಡ ಅವಳೇನು ಮಾತಾಡ್ತಾರಲ್ಲ, ಸುಮ್ಮನೆ ಕೇಳಿಸ್ಕೊಂಡು ನಿಂತಿರ್ತಾಳೆ. ಸೊ ಇವರೆಲ್ಲ ಕೇಳಿಸ್ಕೊಂಡು ಸರಿ ಹೋಗೋಣ ಬನ್ನಿ ಅಲ್ಲಿಗೆ ಹೋಗಿ, ಇನ್ನೇನು ಅವ್ನು ಹೇಳಿದ್ನಲ್ವ ಈಗ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಲ್ವ ಅಂತ ಹೇಳ್ಬಿಟ್ಟು. ಸೊ ಅವಳು ಎಷ್ಟೇ ಹೇಳಿದರೂ ಕೂಡ ಏನೂ ಮಾತಾಡ್ತಾ ಇರಲ್ಲ, ಸುಮ್ಮನೆ ನಿಂತಿರ್ತಾಳೆ. ಬಾ ಭೂಮಿ ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊ ಅಂತ ಹೇಳ್ಬಿಟ್ಟು, ಏನು ನನ್ನ ಒಂದು ಇದರಿಂದ ಕೇಳ್ತಾ ಇಲ್ಲ, ಅಂದರೆ ನಾನು ಸ್ವತಂತ್ರವಾಗಿ ನಿನ್ನ ಕೇಳ್ಕೊತಾ ಇಲ್ಲ, ರಿಕ್ವೆಸ್ಟ್ ಅಂತ ತಿಳ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅಧಿಕಾರದಿಂದ ಕೇಳ್ತಾ ಇಲ್ಲ ಅಂತೇಳಿ ಹೇಳ್ತಿದ್ದಾನೆ. ಅಷ್ಟೇನಿನ ಶ್ರವಣು, ರಾಮಣ್ಣ, ಸತ್ಯಣ್ಣ 3 ಜನ ಬಂದುಬಿಟ್ಟು ಇನ್ನೇನಮ್ಮ ಭೂಮಿ ಅವ್ನು ಕರೆದಾಯ್ತಲ್ವ ಈಗ ಬಂದ್ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಅಜಿತ್ ನಿಂತ್ಕೊಂಡು ಇನ್ನೇನು ಕರೆದ್ನಲ್ಲಮ್ಮ ಈಗ ಅಜಿತು, ಸೊ ಬಾರಮ್ಮ ಅಂತ ರಾಮಣ್ಣ ಕೂಡ ಹೇಳ್ತಾನೆ. ಸೊ ಮುಖ ನೋಡ್ತಾ ಇರ್ತಾಳೆ ಅಜಿತಂದು. ಸೊ ಇನ್ನೇನು ಕರ್ಕೊಂಡು ರಾಮಣ್ಣ ಇಬ್ಬರನ್ನೂ ಭುಜದ ಮೇಲೆ ಕೈ ಹಾಕ್ಕೊಂಡು ಅವರಿಬ್ಬರ ಮೇಲೂ ಕರ್ಕೊಂಡು ಒಳಗಡೆ ಹೊರಡ್ತಾನೆ. ಇನ್ನು ಒಳಗಡೆ ಹೊರಟ ತಕ್ಷಣ ಸತ್ಯಣ್ಣ ಇದ್ಕೊಂಡು ಹೇಗೋ ಈ ಹುಡುಗಿ ಮನೆ ಬಿಟ್ಟು ಹೋಗ್ಲಿಲ್ಲಲ್ಲಪ್ಪ, ಇಲ್ಲಿಗೆ ಬಂದ್ಲು ಅಂತ ತುಂಬ ಖುಷಿಯಿಂದ ಅವರು ಕೂಡ ಹೋಗ್ತಾರೆ. ಇನ್ನು ಬಾಗ್ಲ ಹತ್ರ ಹೋಗ್ತಾರೆ. ರಾಮಣ್ಣ ಇದ್ಕೊಂಡು ಇಬ್ಬರು ಇನ್ಯಾವತ್ತೂ ಮನೆ ಬಿಟ್ಟು ಹೋಗಲ್ಲ ಅಂತ ಬಲ್ಗಾಲ್ನ ಮುಂದಕ್ಕಿಟ್ಟು ಹೋಗಿ ಅಂತೇಳಿ ರಾಮಣ್ಣ ಹೇಳ್ತಾರೆ. ಸೊ ಇಬ್ಬರು ಮುಖ ನೋಡಿಕೊಂಡು ಬಲ್ಗಾಲ್ನ ಮುಂದಕ್ಕಿಟ್ಟು ಹೋಗ್ತಾರೆ. ಅದನ್ನು ನೋಡಿ ಶ್ರವಣ್ ತುಂಬ ಖುಷಿ ಪಡ್ತಾನೆ. ಆದರೆ ಅವಳು ಹೋಗ್ತಾ ಕಾಲಲ್ಲಿ ಒಂದು ಕಡೆ ಗ್ಲಾಸ್ ಚುಚ್ಕೊಂಡು ರಕ್ತ ಬಂದಿರುತ್ತೆ. ಸೊ ಅವನು ಫೋಟೋನ ಬಿಸಾಕಿರ್ತಾನಲ್ವ, ಆ ಫೋಟೋನ ತುಳ್ಕೊಂಡು ಬಂದಿರ್ತಾಳೆ ಮನೆ ಬಿಟ್ಟು ಈಚೆ ಬರಬೇಕಾದಾಗ. ಆವಾಗ ಆ ಥರ ಗಾಯ ಆಗಿರುತ್ತೆ, ಅದು ನೋಡ್ಕೊಂಡೇ ಇರಲ್ಲ ಅವಳು. ಏಕೆಂದರೆ ಈ ಮಧ್ಯದಲ್ಲಿ ಎಲ್ಲ ಟೆನ್ಷನ್ ಶುರುವಾಯ್ತಲ್ಲ, ಶಾರದಮ್ಮ ಬೇರೆ ದೇವೇನಿ ಕೈ ಹಾಕ್ಬಿಟ್ಟು ಸಾಯಿಸೋಕ್ಕೆಲ್ಲ ಪ್ರಯತ್ನ ಪಟ್ರಲ್ವ, ನೋಡ್ಕೊಂಡಿರಲಿಲ್ಲ. ಸೊ ಅದಾದ ತಕ್ಷಣ ಏನಮ್ಮ ಭೂಮಿ ಇದೆಲ್ಲ ರಕ್ತ ಅಂತ ಹೇಳ್ಬಿಟ್ಟು ಶ್ರವಣ್ ಕೇಳಿದಾಗ ಅವಳು ಏನೂ ಹೇಳ್ತಾ ಇರಲ್ಲ. ಸೊ ಅಷ್ಟರಲ್ಲೇ ಏನಾಯಿತು ಭೂಮಿ ನಿನಗೆ ಅಂತ ಹೇಳ್ಬಿಟ್ಟು ಅಜಿತು ಕಾಲ ಹಿಡ್ಕೊಂಡು ತುಂಬ ಕೇರ್ ಮಾಡ್ತಾ ಇರ್ತಾನೆ. ಭೂಮಿ ಏನೂ ರೆಸ್ಪಾಂಡ್ ಮಾಡ್ತಾನೆ ಇರಲ್ಲ. ಅದನ್ನ ಗ್ಲಾಸ್ ಇಟ್ಕೊಂಡು ನೋಡ್ತಾನೆ, ಕಾಲಲ್ಲಿ ಸಿಗಾಕೊಂಡಿರುತ್ತೆ. ಇಷ್ಟೊಂದು ರಕ್ತ ಹೋಗಿದೆಯಾ ಅಪ್ಪ ದೇವರೇ ಅಂತೇಳಿ ಏನೇನೋ ಟೆನ್ಷನ್ ಮಾಡ್ಕೊಂಡು ಹೋಗಿ ಫಸ್ಟು ಇದೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ತೊಗೊಂಡು ಬಂದು ಎಲ್ಲ ನಾನೇ ಕ್ಲಿಯರ್ ಮಾಡಬೇಕು ಅಂತೇಳಿ ಅದನ್ನೆಲ್ಲ ತೊಗೊಂಡು ಬರ್ತಾನೆ, ಆಯಿಲ್ಮೆಂಟ್ಸು ಅದೆಲ್ಲನ. ಸೊ ಸುಮ್ಮನೆ ಮುಖ ನೋಡಿಕೊಂಡು ಇರ್ತಾಳೆ ಭೂಮಿ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಮೊದಲು ಪರಿಚಯ ಆಗಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾಳೆ. ಅಂದರೆ ಮೊದಲ ಪರಿಚಯ ಅಂತ ಒಂದು ಸಾಂಗ್ ಬರುತ್ತೆ, ಅದನ್ನು ನೆನ್ಪು ಮಾಡಿಕೊಂಡು ಫೀಲ್ ಮಾಡ್ಕೋತಾ ಇರ್ತಾಳೆ. ಮತ್ತು ಮನೆ ಬಿಟ್ಟು ಆಚೆ ಹೋಗಂತ ರಿಕ್ವೆಸ್ಟ್ ಮಾಡಿ ಗದ್ರಕೊಂಡಿರ್ತಾನಲ್ಲ, ಅದನ್ನು ಕೂಡ ನೆನ್ಪು ಮಾಡ್ಕೋತಾಳೆ. ಅವ್ನು ಸುಮ್ಮನೆ ಗಾಯನ ಕ್ಲೀನ್ ಮಾಡಿಕೊಂಡು ಪ್ಯಾಚರ್ನ ಹಾಕ್ಬಿಟ್ಟು ನೀಟಾಗೆ ಇದು ಮಾಡ್ತಾನೆ, ಆಯಿಲ್ಮೆಂಟ್ ಎಲ್ಲ ಹಚ್ಬಿಟ್ಟು. ಅವನಿಗೂ ತುಂಬ ನೋವಾಗ್ತಾ ಇರುತ್ತೆ ಮನಸ್ಸಿಗೆ, ಒಂಥರ ಕಣ್ಣೀರು ಹಾಕ್ಕೊಂಡು ಫೀಲ್ ಮಾಡ್ಕೊಂಡೇ ಮಾಡ್ತಾ ಇರ್ತಾನೆ ಅದನ್ನೆಲ್ಲ. ಅಂದರೆ ಇಷ್ಟೊಂದು ಗಾಯ ಆಗಿದೆಯಾ ಅವಳು, ಈ ರೀತಿ ಓಡಾಡಿದ್ದಾಳೆ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಪ್ರೀತಿ ಇದ್ರೆ ಇವರಿಬ್ಬರು ಒಂಥರ ಯಾವ ಥರ ಅಂದರೆ ಅದು ಯಾಕೋ ಏನೋ ಒಂದಾಗ್ತಾನೆ ಇಲ್ಲ. ಸುಮ್ಮನೆ ಇನ್ನೇನಿಬ್ಬರು ಒಂದಾದರೂ ಅನ್ನೋಷ್ಟರಲ್ಲೇ ದೂರ ಆಗಿಬಿಟ್ಟಿರ್ತಾರೆ. ಅಷ್ಟೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವರಿಬ್ಬರು ಮಧ್ಯದಲ್ಲಿ. ಅದು ಏನಿದೆಯೋ ಗೊತ್ತಿಲ್ಲ, ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಆದರೆ ಪ್ರೀತಿ ಮಾಡೋಕೆ ಏನಂತ ಗೊತ್ತಿಲ್ಲ. ಸೊ ಇದೇ ರೀತಿ ಮುಂದಕ್ಕೆ ತಳ್ತಲೇ ಇದ್ದಾರೆ. ಸೊ ಏನು ಮಾಡ್ಕೊಂಡೆ ನೀನು ಈ ರೀತಿ ಎಲ್ಲ ಮಾಡಿಕೊಂಡು ಇದೇ ಸುಮ್ಮನೆ ಇದೆಯಲ್ಲ ಅಂತೇಳಿ ಭಯಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಅಧಿಕಾರ ಚಲಾಯಿಸೋದು ಬೇಡ ಅಂತೇಳಿ ಸುಮ್ಮನಾಗ್ಬಿಡ್ತಾನೆ. ಏಕೆಂದರೆ ರೂಮಲ್ಲಿ ಬೇರೆ ನೀನು ಯಾರಂತ ನಂಗೆ ಗೊತ್ತಿಲ್ಲ, ನೀವು ಫಸ್ಟು ಮನೆ ಬಿಟ್ಟು ಆಚೆ ಹೋಗು, ಗೆಟೌಟ್ ಅಂತ ಹೇಳಿರ್ತಾನಲ್ಲ, ಅದನ್ನ ನೆನ್ಪು ಮಾಡಿಕೊಂಡು ಮತ್ತೆ ಅವಳ ಕೇರ್ ಮಾಡೋದು ಬೇಡ ಅಂತೇಳಿ ಅಂದ್ಬಿಟ್ಟು ಸಿಟ್ಟಾಗಿ ಸುಮ್ಮನೆ ನಿಂತ್ಕೊತಾನೆ. ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ತಲೆಗೇರ್ಕೊಂಡು ತಿರ್ಗಾ ಏನು ಮಾತಾಡ್ದಂಗೆ ಅಲ್ಲಿಂದ ಹುಚ್ಚಿನ ಥರ ಹತ್ಕೊಂಡು ಸುಮ್ಮನೆ ಹೊರಟೋಗ್ಬಿಡ್ತಾನೆ. ಒಂಥರ ವಿಚಿತ್ರ ಆಗಿ ಹೋಗ್ಬಿಟ್ಟೈತೆ ಇವ್ರಿಬ್ಬರದು. ಸೊ ಇನ್ನು ಇವ್ರು ಅದನ್ನೆಲ್ಲ ನೋಡಿ ಇವನ್ನೇನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ವಲ್ಲ ಅಂತ ರಾಮಣ್ಣ ಹೇಳ್ತಾ ಇರ್ತಾನೆ ಶ್ರವಣ್ ಅಂತ. ಸೊ ಇನ್ನೇನು ಹೋಗಮ್ಮ ಅಜಿತ್ ರೂಮ್ಗೆ ಹೋದ, ನೀನು ರೂಮಿಗೆ ಹೋಗು ಅಂತ ಹೇಳ್ಬಿಟ್ಟು ಶ್ರವಣ್ ರಾಮಣ್ಣ ಇಬ್ಬರು ಕೂಡ ಹೇಳ್ತಾರೆ. ಅಲ್ಲಿಂದ ಭೂಮಿನ ಎದ್ದು ರೂಮಿಗೆ ಹೋಗೋಣ ಅಂತ ಹೊರಟೋಗ್ತಾಳೆ. ಆದರೆ ಅವಳು ಆ ರೂಮಿಗೆ ಹೋಗಲ್ಲ, ಶಾರದಾ ರೂಮಿಗೆ ಹೋಗ್ತಾಳೆ. ನೋಡಪ್ಪ ಇವಳು ಗಂಡನ ರೂಮಿಗೆ ಹೋಗಂತಂದರೆ ಶಾರದಾ ರೂಮಿಗೆ ಹೋಗ್ತಾಳೆ.
ಅಂತ ಅಂದಾಗ, ಅಂದರೆ ತವ್ರ ಮನೆಗೆ ಹೋಗ್ತಿದ್ದಾಳೆ. ಈ ಗಂಡ ಬೈದಾಗೆಲ್ಲ ಹೋಗಿ ತವ್ರ ಮನೆಗೆ ಸೇರ್ಕೋತಾರಲ್ವ, ಆಮೇಲೆ ಅವರೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರಲ್ವ, ಆ ರೀತಿ ಆಗೋಯ್ತಿದ್ದು. ಇವಾಗ ಶಾರದನ ಮನೆಯೇ ತವ್ರ ಮನೆ ಇವಳಿಗೆ ಅಂತ ಅಂದಾಗ ಇವ್ರು ಇದ್ಕೊಂಡು, ಶ್ರವಣು ನನ್ನ ಮಗಳಲ್ವಾ, ಅದಕ್ಕೋಸ್ಕರ ತವ್ರ ಮನೆಗೆ ಬಂದಿದ್ದಾಳೆ ಬಿಡು ಬವ ಅಂತೇಳಿ ಹೇಳ್ತಾನೆ ಶ್ರವಣು. ನನ್ನ ಮಗಳಂತಲೇ ಹೇಳ್ತಾನೆ, ಅವಳಿಗೂ ಮಗಳು ಅನ್ನೋದು ಗೊತ್ತೇ ಇಲ್ಲ, ಆದರೆ ಸ್ವಂತ ಮಗಳು ಅವಳೇನೆ. ಸೊ ಇನ್ನೇನು ಬಂದ ತಕ್ಷಣ ಬಾಗಿಲು ತೆಗೆದು ಶಾರದಮ್ಮ ಅಂತ ಮಾತಾಡ್ಸಿದ ತಕ್ಷಣ ಶಾರದಾ ಇದ್ಕೊಂಡು ಪಾಪ ಬೈದಿಂದ ಒಂದು ಹತ್ರ ಕೂತಿರ್ತಾರೆ, ಅದನ್ನ ನೋಡಿ ಓಡೋಗಿ ಹಗ್ ಮಾಡ್ಕೊತಾಳೆ, ಬಂದ್ಲು ವಾಪಸ್ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಹಗ್ ಮಾಡ್ಕೊತಾಳೆ. ಶಾರದಾಗೆಲ್ಲ ಗೊತ್ತೇ ಇರುತ್ತೆ, ಆದರೂ ಕೂಡ ಅವಳಿಗೇನು ಮಾತಾಡೋ ಪರಿಸ್ಥಿತಿ ಇರಲ್ಲ. ಅದು ಯಾಕೆ ಅಂತ ಏನಿಲ್ಲ ಗೊತ್ತಿಲ್ಲ. ಸೊ ಇನ್ನೇನು ಶಾರದಮ್ಮ, ನೀವೇನು ಭಯ ಪಡಬೇಡಿ, ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ನಿಮ್ಮನ್ನು ನೋಡಿಕೊಂಡು ಅಂತ ಕೂಡ ಭೂಮಿ ಹೇಳ್ತಾಳೆ. ಆವಾಗ ತುಂಬ ಖುಷಿ ಪಡ್ತಾಳೆ ಶಾರದಮ್ಮ. ಇಲ್ಲ ಶಾರದಮ್ಮ, ನಿನ್ನ ನೋಡ್ಕೊತೀನಿ ನಾನು ಅಂತೇಳಿ ಮತ್ತೆ ಮಲಗಿಸ್ಬಿಟ್ಟು ತಡ್ತಾಳೆ. ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ಮಲ್ಕೊಳ್ಳಿ ಅಂತೇಳಿ ಅವಳಿಗೆ ಬೆಡ್ಶೀಟ್ನ ಹಾಕ್ಬಿಟ್ಟು ತೊಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಅಜಿತು ಬಾಗಿಲಿಂದ ಒಳಗಡೆ ಬಂದು ತುಂಬ ಫೀಲ್ ಮಾಡಿಕೊಂಡು ರೂಮ್ ಒಳಗಡೆ ಆ ಗ್ಲಾಸ್ ಎಲ್ಲ ಹೊಡೆದಾಕಿರ್ತಾನಲ್ಲ, ಅದನ್ನೆಲ್ಲ ನೋಡ್ತಾನೆ. ಓ, ಇದೇನು ಇಷ್ಟೊಂದು ಗ್ಲಾಸ್ ರಕ್ತ ಆಗಿದೆಯಲ್ಲ ಅಂತೇಳಿ. ಅಂದರೆ ಅದ್ರ ಮೇಲೆ ಭೂಮಿ ಕಾಲಿಟ್ಬಿಟ್ಟು ಹೋಗಿರ್ತಾಳೆ. ಅವನಿಗೂ ಕೂಡ ತಾಚ್ಬಿಡುತ್ತೆ ಕಾಲಿಗೆ ಒಂದು ಸ್ವಲ್ಪ ಗ್ಲಾಸು. ಅದನ್ನು ನೋಡ್ಕೊಂಡು ಕಿತ್ತಾಕೊಂಡು ಅವನಿಗೂ ರಕ್ತ ಬರುತ್ತೆ. ಮತ್ತು ಅವಳು ಎಲ್ಲ ತುಳ್ಕೊಂಡು ಹೋಗಿರ್ತಾಳಲ್ಲ ರಕ್ತನ ಮಾಡಿಕೊಂಡು ಗ್ಲಾಸಿಂದು, ಅದನ್ನೆಲ್ಲ ನೋಡ್ಕೊಂಡು ತುಂಬ ಫೀಲ್ ಮಾಡ್ಕೊತಾನೆ. ಆಗ ನೆನ್ಪು ಮಾಡ್ಕೊತಾನೆ, ನಾನು ಫೋಟೋ ಇಟ್ಕೊಂಡು ಎತ್ತಿ ಹಾಕ್ತೀನಲ್ವ ಕೆಳಗಡೆ, ಅವಾಗ ಅವಳು ಸಿಟ್ಟು ಮಾಡ್ಕೊಂಡು ಅದರಲ್ಲೇ ಕಾಲಿಟ್ಕೊಂಡು ಹೋಗಿದ್ದಾಳೆ ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ ಅವಾಗ. ಆದರೆ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ತುಂಬಾ ಒದ್ದಾಡ್ತಾ ಇರ್ತಾನೆ. ಅವನು ಮಾಡೋದು ಆಮೇಲೆ ಮನಸ್ತಾಪ ಪಟ್ಕೊಂಡು ಗೊಳಾಡ್ತಾ ಇರೋದು ಮನಸ್ಸಲ್ಲಿ, ಈ ರೀತಿ ಮಾಡ್ತಾ ಇರ್ತಾನೆ. ಸೊ ಇನ್ನೇನು ಅದನ್ನೆಲ್ಲ ನೋಡಿ ತುಂಬಾ ದುಃಖ ಆಗಿಬಿಡುತ್ತೆ, ಅಷ್ಟೊಂದು ರಕ್ತ ಹೋಗಿದೆಯಲ್ಲ ಅವಳಿಗೆ ಅಂತ ಹೇಳಿಬಿಟ್ಟು. ಮತ್ತು ಭೂಮಿ ಕೂಡ ಹೇಳಿ ಬಂದಿರ್ತಾನೆ, ಏನಾದರೂ ಮೇಲಾಗಿಲ್ಲ ಅಂತಂದರೆ ಬೆಳಗ್ಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿಸ್ತೀನಿ ಅಂತ ಕೂಡ. ಸೊ ಇನ್ನು ಅವಳ ಮನಗಿಸ್ಬಿಟ್ಟು ಶಾರದಮ್ಮ ಅವಳು ಕೂಡ ಒಂದು ಬೇರೆ ಹಾಸಿಗೆನ ತೊಗೊಂಡು ಪಕ್ಕದಲ್ಲೇ ಹಾಕ್ಕೊಂಡು ಮಲ್ಕೋತಾ ಇರ್ತಾಳೆ. ಇವನಿಲ್ಲೊಂದು ಕಡೆ ಗೊಳಾಡ್ತಾ ಇರ್ತಾನೆ, ತುಂಬ ಬೇಜಾರಾಗಿರುತ್ತೆ ಅವನಿಗೂ ಕೂಡ. ಸೊ ಇವಳಿಗೂ ಅಷ್ಟೇ ತುಂಬ ಬೇಜಾರಾಗಿರುತ್ತೆ. ಇನ್ನೇನು ಏನೇ ಬೇಜಾರಾದರೂ ನಿದ್ದೆ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ನಮ್ಮ ಮಲ್ಕೊಂಡು ಚಿಂತೆ ಮಾಡ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ಅಜಿತು ಅಷ್ಟೇ ತುಂಬ ಬೇಜಾರು ಮಾಡಿಕೊಂಡು ಕೆಳಗಡೆ ಕೂತ್ಕೊಂಡು ಮನಸ್ಸಿಂದ ಕೆಳಗಡೆ ಮಂಚದ ಹತ್ರ ಅವನು ಕೂಡ ಮಂಚಕ್ಕೆ ತಲೆ ಕೊಟ್ಟು ಹಾಗೆ ನಿದ್ದೆ ಮಾಡಬೇಕು ಅಂತ ಮಾಡ್ತಾ ಇರ್ತಾನೆ. ಸೊ ಒಂದೊತ್ತಲ್ಲಿ ಅವ್ನಿಗೆ ಏನಾಗ್ಬಿಡುತ್ತೆ ಅಂತಂದರೆ ನೀರು ಬಾಯಾರಿಕೆ ಆಗುತ್ತೆ. ಆ ನಿದ್ದೆಗಣ್ಣಲ್ಲೇ ಭೂಮಿ ನೀರು ಅಂತ ಕೇಳ್ತಾನೆ, ಅಲ್ಲಿ ಭೂಮಿ ಇರೋದಿಲ್ಲ. ಅವಳಿಗೂ ಸಾಹೇಬ್ರೆ ಅಂತೇಳಿ ಎದ್ಬಿಡ್ತಾಳೆ ಅವ್ನು ಕರೆದ ತಕ್ಷಣ. ಅಷ್ಟೊಂದು ಪ್ರೀತಿ, ಅಲ್ಲಿ ಮಾತಾಡ್ಸಿದ್ರೆ ಇಲ್ಲೇ ಇವಳಿಗೆ ಕೇಳಿಸುತ್ತೆ, ಅಷ್ಟೊಂದು ಪ್ರೀತಿ ಇದೆ ಅವ್ರಿಗೆ. ಸೊ ಇನ್ನೇನು ಅಲ್ಲಿ ಭೂಮಿ ಇರಲ್ಲ. ಮತ್ತು ಭೂಮಿನ ತುಂಬಾ ನೆನ್ಪು ಮಾಡ್ಕೊತಾನೆ ಅಜಿತು. ಅವಳಿಗೆ ಪ್ರಪೋಸ್ ಮಾಡಿರೋದಾಗಿರ್ಬೋದು, ಬೇರೆ ಕಡೆ ಎಲ್ಲ ಕರ್ಕೊಂಡೋಗಿ ಗುಲಾಬಿ ಹೂವು ಕೊಟ್ಟು ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡಿರೋದಾಗಿರ್ಬೋದು, ಇದನ್ನೆಲ್ಲ ತುಂಬ ನೆನ್ಪು ಮಾಡ್ಕೋತಾ ಇರ್ತಾನೆ. ಸೊ ಇನ್ನು ಇಲ್ಲಿ ಒಂದು ಕಡೆ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಸಮೇತ ಕಾಯ್ತಾ ಇರ್ತಾರೆ. ಯಾಕೆ ಅಂದರೆ ಸಂಗೀತ ಇವತ್ತು ಹಾಸ್ಪಿಟ್ಲಿಂದ ಮನೆಗೆ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ದೇವಿಯನಿ ಅಂಜು ಒಂದು ಹತ್ರ ನಿಂತ್ಕೊಂಡು ಹುರ್ಕೋತಾ ಇರ್ತಾರೆ. ಇವನು ಅಜಿತ್ ಮಾತ್ರ ಸಣ್ಣ ಮಕ್ಕಳು ಅಳ್ತಾರಲ್ವ, ಅವ್ರ ಅಮ್ಮ ಹೇಳಿದ ತಕ್ಷಣ ಹತ್ತು ಓಡೋಗ್ಬಿಡ್ತಾನೆ. ಹೆಂಗೆ ಅಳ್ತಾನೆ ಅಂದರೆ ಅವಳನ್ನ ನೋಡಿ ಅಮ್ಮ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಳು ಓಡಾಕ್ತಾರಲ್ಲ ಆ ರೀತಿ ಹೇಳ್ತಾ ಇರ್ತಾನೆ. ಇನ್ನು ಮನೆಯವ್ರಿಗಂತೂ ಖುಷಿಗೆ ಪಾರೇ ಇರೋದಿಲ್ಲ, ಸಂಗೀತ ಮನೆಗೆ ಬಂದ್ಲು ಅಂತ ತುಂಬ ಖುಷಿಯಾಗಿರುತ್ತೆ ಎಲ್ರಿಗೂ ಕೂಡ. ಸೊ ಇನ್ನೇನು ಅಜ್ಜಿ ಕೂಡ ಅಷ್ಟೇ ತುಂಬಾ ಖುಷಿ ಪಡ್ತಾರೆ. ಭೂಮಿ ಅಂತೂ ಹೋಗಿ ಹಗ್ ಮಾಡ್ಬಿಡೋಣ ಅನ್ನೋಷ್ಟು ಖುಷಿ ಇರುತ್ತೆ. ಇನ್ನೇನು ಮುಂದಕ್ಕೆ ಹೋಗೋಷ್ಟರಲ್ಲಿ ನೆನ್ಪು ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಅಜಿತ್ ಸಾಹೇಬ್ರು ನಮ್ಮ ಫ್ಯಾಮಿಲಿ ಸುದ್ದಿಗೆ ಬರಬೇಡ ಅಂತ ಹೇಳಿದಾರಲ್ಲ. ಸೊ ಹಾಗಾಗಿ ಇನ್ನೇನು ಫಸ್ಟ್ ಹೇಳಿದ ತಕ್ಷಣ ಅಜಿತೆ ಓಡೋಗಿ ಅಮ್ಮ ಹೇಗಿದ್ದೀಯಮ್ಮ ಅಂತೇಳಿ ಹಗ್ ಮಾಡಿಕೊಂಡು ಮುತ್ಕೊಡೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಅಲ್ಲ ಕಣೋ, ಇಷ್ಟು ದೊಡ್ಡ ಮಗ ಆಗಿದ್ರು ಕೂಡ ಯಾಕೋ ಇಷ್ಟೊಂದು ನೀನು ಸಣ್ಣ ಮಗನ ಥರ ಆಡ್ತಾ ಇದೀಯ ಅಂತ ಅಂದಾಗ, ಅಮ್ಮ ನೀನು ಇಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ಲಮ್ಮ, ನನ್ನ ಜೀವನನೇ ಇಲ್ಲ, ನನ್ನ ಬದುಕೇ ಇಲ್ಲಮ್ಮ, ಈ ಮನೆಯೇ ಇಲ್ಲಮ್ಮ ಅಂತೇಳಿ ಹೇಗಿದೆಯಮ್ಮ ಅಂತ ಮತ್ತೆ ಮತ್ತೆ ಕೇಳಿ ಅವ್ರ ಅಮ್ಮನ ಮುದ್ದು ಮಾಡ್ತಾ ಇರ್ತಾನೆ ಅಜಿತು. ನಾನು ಚೆನ್ನಾಗಿದ್ದೀನಿ ಸುಮ್ಮನಿರೋ, ಯಾಕೋ ಇಷ್ಟೊಂದು ಅಳ್ತಾ ಇದೆಯಾ, ನಾನು ತುಂಬ ಚೆನ್ನಾಗಿದ್ದೀನಿ ಕಣ್ ಮಗ ಅಂತೇಳಿ ಎಲ್ಲ ಹೇಳಿ ಮುತ್ತು ಕೊಡ್ತಾಳೆ. ಅವರು ಕೂಡ ತಾಯಿ ಅಮ್ಮನಿಗೆ ಅಮ್ಮ ಮಗನಿಗೆ ಮುತ್ತು ಕೊಡ್ತಾಳೆ. ಸೊ ಮಾತಾಡೋ ಒಂದು ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ, ಎಲ್ಲ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀವಲ್ವ, ಹೇಳ್ತಾ ಒಂದ್ಸರಿ ತೊದಲೋಗ್ಬಿಡುತ್ತೆ. ನಾನು ಕಟ್ ಮಾಡಿ ಮಾಡಲ್ಲ, ಹಂಗೆ ಮಾಡ್ತಾ ಇರ್ತೀನಿ. ಸೊ ಇನ್ನೇನು ಅಜ್ಜಿನೂ ಬರ್ತಾರೆ. ಅಜ್ಜಿ ಒಂದು ಬೊಕ್ಕೆನ ಕೊಟ್ಟು ಸುಸ್ವಾಗತ ಈ ಮನೆಗೆ, ನೀನೇನಿದ್ರು ಈ ಮನೆ ಮಹಾರಾಣಿನೇ ಅಂತೇಳಿ ಅಜ್ಜಿ ಕೂಡ ಹೋಗಿ ಹಗ್ ಮಾಡಿಕೊಂಡು ಒಂದು ಬೊಕ್ಕೆ ಕೊಟ್ಟು ಬರ್ತಾರೆ. ಇನ್ನು ರಾಮಣ್ಣ ಅಂತೂ ಒಂದು ಗುಲಾಬಿನ ಹಿಡ್ಕೊಂಡು ಐ ಲವ್ ಯು ಅಂತ ಹೇಳಿ ಸಂಗೀತ ಅಂತೇಳಿ ಹೇಳ್ತಾನೆ. ಐ ಲವ್ ಯು ಟೂ ಕಣ್ರಿ ಅಂತ ಅವಳು ಕೂಡ ಹೇಳಿ ಒಬ್ರಿಗೊಬ್ರು ಹಗ್ ಮಾಡ್ಕೊತಾರೆ. ಮತ್ತು ತಮ್ಮ ಬರ್ತಾನೆ ಶ್ರವಣ್, ಅವನು ಬೊಕ್ಕೆ ಕೊಟ್ಟು ಅಕ್ಕ ಹೇಗಿದೆಯಕ್ಕ ಅಂತ ಅಂದಾಗ, ನೀನು ಹೇಗಿದೆಯೋ ಅಂತ ಹೇಳಿ ಕೇಳಿದಾಗ, ಚೆನ್ನಾಗಿದ್ದೀನಕ್ಕ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಕಣೋ ಅಂತಂದು, ಅಕ್ಕ ಈ ಮನೆ
ಮಹಾರಾಣಿ ಅಕ್ಕ ನೀನು ಇಲ್ಲಾಂದರೆ ಈ ಮನೆ ಯಾವತ್ತೂ ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ತಾರೆ. ಮಹಾರಾಣಿ ನೀನು ಅಂತ ಹೇಳ್ಬಿಟ್ಟು ಇನ್ನು ದೇವಿಯನ್ನು ಇದ್ಕೊಂಡು ಸರಿ ಅವಳೇನೆ ಹೇಗಿದೆಯಾ ನೀನು ಅಂತೇಳಿ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಇವಳು ಚೆನ್ನಾಗಿದ್ದೀನಿ ಅಂತೇಳಿ ಅಪ್ಪುಗೆ ತಳ್ತಾಳೋಗಿ ಮಾತಾಡ್ಸಿ ಮತ್ತೇನ ಅಂತ ಅವಳು ಓಡ್ಬಂದು ಅತ್ತೆ ಅಂತೇಳಿ ಹೇಗಿದೆಯಾ ಅಂತ ಅವರು ಕೂಡ ಕೇಳ್ತಾರೆ. ಇನ್ನು ಇಲ್ಲಿ ಪಲ್ಲವಿನೂ ಅಷ್ಟೇ ಹೇಗಿದ್ದೀರಾ ಸಂಗೀತಮ್ಮ ಅವರೇ ಅಂತೇಳಿ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಪಲ್ಲವಿ ಅಂತ ಕೂಡ ಕೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಶಾರದನ ಹತ್ರ ಬಂದು ಶಾರದಾ ಹೇಗಿದೆಯಾ ಅಂತೇಳಿ ಕೇಳ್ತಾಳೆ ಸಂಗೀತನೇ. ಅವಳು ನಾನು ಚೆನ್ನಾಗಿದ್ದೀನಿ ಅಂತ ತಲೆಗುಣ್ಕಿಸ್ಕೊಂಡು ಇಬ್ಬರು ಹಗ್ ಮಾಡ್ಕೊತಾರೆ. ಫೈನಲಿ ಇಲ್ಲಿ ಭೂಮಿನ ಮಾತ್ರ ಮಾತಾಡಿಸಿಲ್ಲ ಅಷ್ಟೇ, ಅವಳು ಹೋಗಿಲ್ಲ ಹತ್ರಕ್ಕೆ. ಇನ್ನು ಇಲ್ಲಿ ಈ ಮನೆ ಮಹಾರಾಣಿಗೆ ಸುಸ್ವಾಗತ ಅಂತ ರಂಗೋಲಿ ಬರೆದಿರ್ತಾರೆ ಮನೆ ಮುಂದೆ. ಅದನ್ನು ಬರ್ತಾ ಇನ್ನು ನಾನು ಓದ್ತಾಳೆ. ಹಂಗೆ ಓದಿದ ತಕ್ಷಣವೇ ಇಲ್ಲಿ ಪಲ್ಲವಿ ಇದ್ಕೊಂಡು ಇದನ್ನೆಲ್ಲ ಭೂಮಿನೇ ರಂಗೋಲಿ ಹಾಕಿದ್ದು ಮತ್ತು ಬರೆದಿದ್ದೆಲ್ಲ ಅಜ್ಜಿ ಅಂತೇಳಿ ಹೇಳ್ತಾಳೆ. ಸತ್ಯಣ್ಣ ಇದ್ಕೊಂಡು ಆ ಸೊಂಟ ನೋವಿತ್ತು ಅಜ್ಜಿಗೆ, ಅದೆಷ್ಟು ಕಷ್ಟಪಟ್ಟು ಬರೆದ್ರು ಏನೋ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಅಜ್ಜಿ ಇದ್ಕೊಂಡು ಹೌದಮ್ಮ ಈ ಮನೆ ಮಹಾರಾಣಿ ನೀನು, ಈ ಮನೆಗೆ ಸ್ವಾಗತ, ನಿನಗೆ ಸುಸ್ವಾಗತ ಅಂತೇಳಿ ಅಜ್ಜಿ ಕೂಡ ಹೇಳ್ತಾರೆ. ತುಂಬ ಖುಷಿಯಿಂದ ಬರ್ತಾರೆ ಅವರಂತೂ. ಅದನ್ನೆಲ್ಲ ಓದ್ಕೊಂಡು ಅಮ್ಮ ನನಗೋಸ್ಕರ ಇಷ್ಟೆಲ್ಲ ಬರ್ದಿಯೇನಮ್ಮ ನೀನು ಅಂತ ಸಂಗೀತ ಕೇಳ್ತಾಳೆ ಅವ್ರ ಅಮ್ಮನ. ಹೌದು ಈ ಮನೆ ಮಹಾರಾಣಿ ನೀನು ಅಂತ ಹೇಳ್ಬಿಟ್ಟು ಬರೀತಾರೆ. ಸೊ ಇಲ್ಲಿ ಭೂಮಿ ಮಾತ್ರ ತುಂಬ ಫೀಲಿಂಗ್ ಮಾಡ್ಕೊಂಡು ನಿಂತಿರ್ತಾಳೆ. ಅವಳು ಅವ್ರ ಅತ್ತೆನೋಗಿ ಮಾತಾಡಿಸ್ತಾನೆ ಇರಲ್ಲ. ಸೊ ಸುಮ್ಮನೆ ನಿಂತಿರ್ತಾಳೆ ಅಜಿತ್ನ ಕಾಟಕ್ಕೋಸ್ಕರ. ಎಲ್ಲಿ ಬಾಯಿ ಬಂದಂಗೆ ಬೈತಾರೆ ರೂಮ್ಗೆ ಹೋದಾಗಂತ ತುಂಬ ಭಯ ಆಗಿಬಿಟ್ಟಿರುತ್ತೆ ಅವಳಿಗೆ. ಪ್ರತಿಯೊಂದು ಕ್ಷಣನೂ ಬೈತಲೇ ಇರ್ತಾನಲ್ವ ಅಜಿತ್ತು. ಸೊ ಹಾಗಾಗಿ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ನೋಡೋಣ ನಾಳೆ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೇವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬೆಲ್ ಬರುತ್ತೆ. ಥ್ಯಾಂಕ್ ಯು.